ಆಚೆ ಬರಕ್ಕೆ ಹ್ಯಾಪಿ ಆಚರಣೆ ಮಾಡ್ತಾರೆ ನೋಡಿ. ಟಿಶ್ಯೂ ಪೇಪರ್ ಕೊಡಿ. ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಟು ಯು. ಹಾಯ್, ನಾನು ನಿಮ್ಮ ಸಚಿನ್ ಚಲುವರಾಯ ಸ್ವಾಮಿ. ಕುಮಾರಣ್ಣ ನಮ್ಮ ಕುಟುಂಬಕ್ಕೆ ತುಂಬ ದಿನದಿಂದ ಪರಿಚಯ ಆಗಿತ್ತು, ಫ್ಯಾಮಿಲಿದು ಒಬ್ರು ಅನ್ಬೋದು. ಒಬ್ಬೊಬ್ಬರಿಗೆ ಕೊಡ್ತಾ ಬನ್ನಿ. ಇಷ್ಟಪಟ್ಟು ನಮಸ್ಕಾರ ಎಲ್ರಿಗೂ. ಇವತ್ತು ಇಲ್ಲಿಗೆ ಬಂದಿರೋ ಉದ್ದೇಶ ಏನಂದರೆ, ನಮ್ಮ ಕುಮಾರ್ ಶ್ರೀನಿವಾಸ ವಿಗ್ಸ್ 10ನೇ ವರ್ಷದ ಆ್ಯನಿವರ್ಸರಿ ಇವತ್ತು ಆಚರಿಸೋಕೆ ಅಂತ ನಮ್ಮನ್ನೆಲ್ಲರೂ ನಮ್ಮ ಕುಮಾರ್ ಇನ್ವೈಟ್ ಮಾಡಿ ಸೇರಿಸಿದ್ದಾರೆ. ಮೊದಲಿಗೆ ಅವರಿಗೆ ಅಭಿನಂದನೆಗಳು. 10 ವರ್ಷ ಯಶಸ್ವಿಯಾಗಿ ನಮ್ಮ ಕನ್ನಡ ಸಿನಿಲೋಕದ ಹೆಸರಾಂತ ನಟ ನಟಿಯರಿಗೆ ಎಲ್ರಿಗೂ ಇವರ ವಿಗ್ ಮೂಲಕ ನಮ್ಮನ್ನು ಚೆನ್ನಾಗಿ ಕಾಣಿಸೋದಕ್ಕೆ ಅಲಂಕಾರ ಮಾಡಿ ಕಳಿಸೋವಂಥ ಕೆಲಸನ ಇವ್ರು ಮಾಡ್ತಿದ್ದಾರೆ. ನಮಗೆ ಬೇಕಾದ ಥರ ವಿಗ್ನ ಇವರು ನಮ್ಮ ಅಗತ್ಯಕ್ಕೆ, ನಮ್ಮ ಯಾವ್ಯಾವ ಸ್ಪೆಸಿಫಿಕೇಷನ್ ಬೇಕೋ ಆ ಥರ ವಿಗ್ಸ್ನ ನಮಗೆ ಮಾಡಿಕೊಟ್ಟು, ವಿಶೇಷ ದರದಲ್ಲಿ ಆಮೇಲೆ ವಿಶೇಷ ಪ್ರೀತಿಯೊಂದಿಗೆ ನಮಗೆ ಮಾಡಿಕೊಟ್ಟು ಕನ್ನಡ ಜನರಿಗೆ ನಾವು ಆಕರ್ಷಿತವಾಗಿ ಕಾಣಿಸೋ ಥರ ಈ ಕುಮಾರ್ ಕೆಲಸ ಮಾಡ್ತಿದ್ದಾರೆ. ಸೊ ಹಾಗಾಗಿ ಕುಮಾರ್ಗೆ ಒಂದು ವಿಶೇಷ ಅಭಿನಂದನೆಗಳು. 10 ವರ್ಷದಲ್ಲಿ ಸಾಕಷ್ಟು ಏಳುಬೀಳುಗಳನ್ನ ಕಂಡಿರೋ ನಮ್ಮ ಕುಮಾರ್ ಇದೇ ರೀತಿ ಇನ್ನೂ 100 ವರ್ಷ ನಮ್ಮ ಕನ್ನಡ ಕಿರುತೆರೆಗೆ ಹಾಗೂ ಸ್ಯಾಂಡಲ್ವುಡ್ಗೆ ಸೇವೆ ಸಲ್ಲಿಸಲಿ ಅಂತ ನನ್ನ ಮನದಾಳದಿಂದ ಹಾರೈಸ್ತಾ ಇದ್ದೀನಿ. ಕುಮಾರ್
ಒಳ್ಳೆಯದಾಗಲಿ. ವಿಶ್ ಯು ಆಲ್ ದ ಬೆಸ್ಟ್. ಹಾಗೆ ಇನ್ನೊಂದು ಮುಖ್ಯವಾದ ಅಂಶನ ನಾನು ನಿಮ್ಗೆ ಹೇಳಲೇಬೇಕು. ಸುಮಾರು ಜನ ಕ್ಯಾನ್ಸರ್ ಪೀಡಿತ ರೋಗಿಗಳಿಗೆ ಕಾರಣಾಂತರಗಳಿಂದ ಕಿಮೋಥೆರಪಿ ಆಗಿರ್ಬೋದು, ಬೇರೆ ಬೇರೆ ಕಾರಣಗಳಿಂದ ಅವರು ಕೂದಲನ್ನ ಕಳ್ಕೊಳ್ಳೋ ಸಂದರ್ಭ ಬಂದಿರುತ್ತೆ. ಅಂಥವ್ರಿಗೆ ನಮ್ಮ ಕುಮಾರ್ ಇಲ್ಲಿ ಬರೋ ಡೋನರ್ಸ್ಗಳಿಂದ, ಅಂದರೆ ಸುಮಾರು ಕಲಾವಿದರಾಗಿರ್ಬಹುದು, ಕಲಾವಿದೆಯರಾಗಿರ್ಬಹುದು, ಅವ್ರ ಕಡೆಯಿಂದ ಕೂದಲನ್ನ ಡೊನೇಷನ್ ತೊಗೊಂಡು ಆ ಕ್ಯಾನ್ಸರ್ ಪೀಡಿತ ರೋಗಿಗಳಿಗೆ ಒಂದು ಆಸರೆ ಆಗ್ತಿದ್ದಾರೆ. ಅವ್ರಿಗೊಂದು ವಿಗ್ ಮಾಡಿಕೊಡೋದ್ರ ಮೂಲಕ, ಅವ್ರಿಗೆ ಮತ್ತೆ ಕೇಶವನ್ನು ವಾಪಸ್ ಕೊಡೋದ್ರ ಮೂಲಕ, ಅಂದರೆ ವಿಗ್ ಮೂಲಕ ಅವ್ರಿಗೆ ಕೇಶರಾಶಿನ ಮರಳಿಸೋದ್ರ ಮೂಲಕ ಅವ್ರಿಗೆ ಕ್ಯಾನ್ಸರ್ ಪೀಡಿತ ರೋಗಿಗಳಿಗೂ ನಮ್ಮ ಕುಮಾರ್ ಆಸರೆ ಆಗ್ತಿದ್ದಾರೆ. ಇದೊಂಥರ ನೋಬಲ್ ಕೆಲಸ ಮಾಡ್ತಿದ್ದಾರೆ ನಮ್ಮ ಕುಮಾರ್. ಅದಕ್ಕೂ ಕೂಡ ನಮ್ಮ ಸಮ್ಮತಿ ಇದೆ ಮತ್ತು ನಮ್ಮ ಸಹಕಾರ ಇದೆ. ನಾವು ಎಲ್ಲರೂ ಕಲಾವಿದರುಗಳು ಕೈ ಜೋಡಿಸ್ತಾ ಇದ್ದೀವಿ. ಇದೇ ರೀತಿಯ ಸಮಾಜಮುಖಿ ಕೆಲಸಗಳನ್ನ ಸುಮಾರು ಮಾಡ್ತಿರೋ ನಮ್ಮ ಕುಮಾರ್ಗೆ ಮತ್ತೊಮ್ಮೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಹಾಗೆ ಅವರು ಇದೇ ರೀತಿ ನಿರಂತರವಾಗಿ ಸಮಾಜಮುಖಿ ಕೆಲಸಗಳನ್ನ ಮಾಡಿಕೊಂಡು ಮುಂದುವರಿಯಲಿ ಅಂತ ನಾನು ಆಶಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಕುಮಾರು ನಮ್ಮ ಟಿ ವಿ ಮೀಡಿಯಾ ಮತ್ತು ಸಿನಿಮಾ ರಂಗದಲ್ಲಿ ವಿಕ್ ಕುಮಾರ್ ಅಂತಲೇ ತುಂಬ ಫೇಮಸ್ಸು. ನಾನು ಅವ್ರನ್ನ ಅಸಿಸ್ಟೆಂಟ್ ಆಗಿದ್ದ ನೋಡ್ತಾ ಇದ್ದೀನಿ. ತುಂಬ ಕಷ್ಟಪಟ್ಟು ಕೆಲಸ ಮಾಡೋಂಥ ವ್ಯಕ್ತಿ. ಮತ್ತು ಕಮಿಟ್ಮೆಂಟ್ ಅಂದರೆ ಇಂಥ ದಿವಸ ಬೇಕು ಅಂದರೆ ಅಂಥ ದಿವಸ ಅದನ್ನು ಡೆಲಿವರಿ ಕೊಡ್ತಾಯಿದ್ರು. ನಮ್ಮ ಆರ್ಟಿಸ್ಟ್ಗಳಿಗೆ ಬೇಕಾದ ಯಾವುದೋ ಪಾತ್ರಕ್ಕೆ ತಕ್ಕ ಹಾಗೆ ಒಂದು ಕೇಶವಿನ್ಯಾಸ ಮಾಡಿ ಕೊಡ್ತಾಯಿದ್ರು. ಸೊ ನಾವು ಒಂದು ಕಡೆ ರಾಜನ ಪಾತ್ರ ಮಾಡ್ಬೋದು, ಇನ್ನೊಂದು ಕಡೆ ಪೊಲೀಸ್ ಆಫೀಸರ್ ಪಾತ್ರ ಮಾಡ್ಬೋದು. ಆ ಪಾತ್ರಕ್ಕೆ ಬೇಕಾದ ಕೇಶವಿನ್ಯಾಸನ ಮಾಡಿ ಕೊಡ್ತಾಯಿದ್ರು. ಸೊ ಇವರೊಂದು ಶ್ರೀನಿವಾಸ್ ವಿಕ್ಸ್ ಅಂತ ಸಂಸ್ಥೆಯನ್ನು ಓಪನ್ ಮಾಡಿ 10 ವರ್ಷ ಆಯಿತು. 10 ವರ್ಷ ಒಂದು ರಂಗದಲ್ಲಿರೋದೊಂದು ದೊಡ್ಡ ಸಾಧನೆ. ಸೊ ಇವತ್ತು 10ನೇ ವರ್ಷದ ವಾರ್ಷಿಕೋತ್ಸವ. ಕುಮಾರ್ ಅವರಿಗೆ ತುಂಬ ಅಭಿನಂದನೆಗಳು. ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ರೀತಿಯಲ್ಲಿ ಬೆಳೀರಿ. ಇನ್ನೂ ದೊಡ್ಡ ರೀತಿಯಲ್ಲಿ ನಿಮ್ಮ ಕನ್ನಡ ಸಿನಿಮಾ ರಂಗ ಮತ್ತು ಟಿ ವಿ ಮೀಡಿಯಾ ನಿಮ್ಮ ಸೇವೆಯನ್ನು ಬಳಸ್ಕೊಳ್ಳಿ. ಇದ್ರ ಜೊತೆಯಲ್ಲಿ ಇನ್ನೊಂದು ಸಮಾಜಮುಖಿ ಕೆಲಸ ಏನಂದರೆ, ಕ್ಯಾನ್ಸರ್ ಪೇಷಂಟ್ಸ್ಗಳಿಗೆ ಸಾಮಾನ್ಯವಾಗಿ ಕೂದಲು ಹೋಗುತ್ತೆ. ಸೊ ಇವರು ಕ್ಯಾನ್ಸರ್ ಪೇಷಂಟ್ಸ್ಗಳಿಗೆಲ್ಲ ಒಂದು ವಿಗ್ ಮಾಡಿ ಕೊಡುವಂಥ ಒಂದು ಸಮಾಜಮುಖಿ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಸೊ ಅವರಿಗೆ ಸಮಾಜದಲ್ಲಿ ನಾವು ಯಾರಿಗಿಂತ ಕಮ್ಮಿ ಇಲ್ಲ ಅನ್ನೋ ಒಂದು ಭಾವನೆ, ಒಂದು ಆತ್ಮವಿಶ್ವಾಸ ಅವ್ರಿಗೆ ಮೂಡ್ತಾ ಇದೆ. ಸೊ ಕುಮಾರ್ ಅವರು ನಮ್ಮ ಸಿನಿಮಾ ರಂಗದ ಜೊತೆಯಲ್ಲಿ ಈ ಕ್ಯಾನ್ಸರ್ ಪೀಡಿತರಿಗೆ ಕೂಡ ಒಂದು ಅವರ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರ ಸೇವೆಯನ್ನು ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಎಲ್ಲರೂ ಬಳಸ್ಕೊಳ್ಳೋ ಥರ ಆಗಲಿ ಅಂತ ನಾನು ಹಾರೈಸ್ತೀನಿ. ನಮಸ್ಕಾರ ಎಲ್ಲರಿಗೂ. ವಿಗ್ ಮೇಕರ್ ಕುಮಾರ್, ನಾನು ಅವತ್ತೇ ಹೇಳಿದ್ದೆ ನಿಮಗೆ 10 ವರ್ಷದ ಆ್ಯನಿವರ್ಸರಿ ಇವತ್ತು. ಈ ಸಂಭ್ರಮಕ್ಕೆ ನಾವೆಲ್ಲರೂ ಕಲಾವಿದರು ನಮ್ಮನ್ನು ಕರೆಸಿ ಪುಟ್ಟದಾಗಿ ಒಂದು ಸನ್ಮಾನ ಮಾಡಿ ನಮಗೆಲ್ಲರಿಗೂ ಒಂದು ಭೋಜನ ಕೂಟನ ಅರೇಂಜ್ ಮಾಡಿದ್ದಾರೆ. ನಿಜವಾಗ್ಲೂ ತುಂಬ ಖುಷಿ ಪಡುವಂಥ ವಿಷಯ. ಏಕೆಂದರೆ ಒಂದು ಚಿಕ್ಕದ್ರಿಂದ ದೊಡ್ಡದು ಮಾಡಬೇಕು ಅನ್ನೋದು ಎಲ್ಲರಿಗೂ ಇರುತ್ತೆ. ಹಾಗಾಗಿ 10 ವರ್ಷದ ಆ್ಯನಿವರ್ಸರಿ ಅಂದರೆ ಅದೇನು ಹುಡುಗಾಟದ ಮಾತಲ್ಲ. ಹೀಗೆ 10 ವರ್ಷದ ಸಂಭ್ರಮದ ಜೊತೆಗೆ 20, 30, 100 ವರ್ಷ ಹೀಗೆ ಆಗಲಿ. ಕುಮಾರ್ ಅವರಿಗೆ ಆರೋಗ್ಯ ಕೊಟ್ಟು ಕಾಪಾಡಲಿ. ಎಲ್ಲರಿಗೂ ಒಳ್ಳೇದಾಗಲಿ. ಅವರ ಕುಟುಂಬಕ್ಕೆ, ಯಾಕಂದರೆ ಒಂದು ಕುಟುಂಬ ಸಪೋರ್ಟ್ ಇಲ್ದೇ ಯಾರು ಏನು ಮಾಡೋದಕ್ಕಾಗಲ್ಲ. ಅವ್ರ ಕುಟುಂಬ ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಅವ್ರಿಗೆ ಎಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ನಾನು ಶ್ರೀಕಾಂತ್ ಹೆಬ್ಳಿಕರ್ ಅಂತ, ಕುಮಾರ್ ಅವರ ಗೆಳೆಯ. ಯಾಕಂದರೆ ನಾನು ಅವ್ರ ಕಸ್ಟಮರ್ ಅಲ್ಲ, ನನ್ನ ಕೂದಲಿನೂ ಚೆನ್ನಾಗಿದೆ ಅದು ಮಾಡಿದರೆ. ಕುಮಾರ್ ಅವರು ಒಂಥರ ಈ ಮೆಜಿಷಿಯನ್ ಇದ್ದಂಗೆ. ವಯಸ್ಸಾದವ್ರನ್ನ ಹುಡುಗರು ಮಾಡ್ತಾರೆ, ಹುಡುಗರನ್ನ ವಯಸ್ಸಾದವ್ರು ಮಾಡ್ತಾರೆ. ಕೂದಲು ಇದರಲ್ಲಿ ಒಳ್ಳೊಳ್ಳೆ ವಿಗ್ ಮಾಡಿ ಹಾಕ್ತಾರೆ. 60 ವರ್ಷ ಆದರೂ ಅವ್ರನ್ನ 20 ವರ್ಷ 30 ವರ್ಷದ ಹುಡುಗರ ಥರ ಕಾಣೋ ಹಾಗೆ ಮಾಡ್ತಾರೆ. ಸೊ ಇದೊಂಥರ ಒಂದು ಕಲೆ ಇದ್ದಂಗೆ. ತುಂಬ ವರ್ಷಗಳಿಂದ ನೋಡ್ತಾ ಇದ್ದೀನಿ. ಇಂಡಸ್ಟ್ರಿಯಲ್ಲಿ ತುಂಬ ಒಳ್ಳೆ ಹೆಸರು ಮಾಡಿದ್ದಾರೆ. ಅವ್ರಿಗೆ ಇನ್ನೂ ಈ ಶ್ರೀನಿವಾಸ್ ವಿಗ್ ಇದಕ್ಕೆ 10 ವರ್ಷ ಆಗಿದೆ. ಈ 10 ವರ್ಷ ಆಗಿದ್ದು ಇನ್ನೂ ಒಂದು 25 ವರ್ಷ ಆಗಲಿ, 50 ವರ್ಷ ಆಗಲಿ ಅಂತ ಹೇಳ್ಕೊತೀನಿ. ಕುಮಾರ್ ಅವ್ರಿಗೂ ಒಳ್ಳೆಯದಾಗಲಿ. ಈ ಇನ್ನೂ ಹೆಚ್ಚಿನ ಔಟ್ಲೆಟ್ಸನ್ನು ಓಪನ್ ಮಾಡಲಿ. ಒಟ್ಟಿನಲ್ಲಿ ಒಳ್ಳೆಯದಾಗಲಿ ಅಂತ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ, ನನ್ನ ಹೆಸರು ಅನುಷಾರಾವ್. ಶ್ರೀನಿವಾಸ ವಿಗ್ಸ್ ರನ್ ಬೈ ಕುಮಾರಣ್ಣ. ಕುಮಾರಣ್ಣನ ಬಗ್ಗೆ ಹೇಳಬೇಕು ಅಂದರೆ ಈಸ್ ಅ ಜೀನಿಯಸ್. ನಮಗೆ ಮೂವೀಸಿಗೆ ಸಡನ್ನಾಗಿ ಉದ್ದ ಕೂದಲು ಬೇಕು, ಇಲ್ಲ ಶಾರ್ಟ್ ಹೇರ್ ಬೇಕು, ಅವರು ಒಂಥರ ಮೆಜರ್ಮೆಂಟ್ ತೊಗೊಂಡು ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಅದು ಒಂದೇ ಅಲ್ಲ, ಕ್ಯಾನ್ಸರ್ ಪೇಷಂಟ್ಸಿಗೂ ಹೆಲ್ಪ್ ಆಗೋ ಥರ ಮಾಡಿಕೊಡ್ತಾರೆ. ಹೇರ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂದರೆ, ನಾನು ಆಲ್ಮೋಸ್ಟ್ 8 years ಬ್ಯಾಕ್ ನಾನೊಂದು ಬಿಟ್ ಮಾಡಿಸ್ಕೊಂಡಿರೋದು. ಅದು ಕ್ವಾಲಿಟಿ ಹಾಗೆ ಅಷ್ಟೇ ಚೆನ್ನಾಗೇ ಇದೆ. ಸೊ ಮಿಕ್ಸಿಂಗ್ ಇರೋದಿಲ್ಲ ಆ್ಯಂಡ್ ಕ್ವಾಲಿಟಿ ಈಸ್ ಫೆಂಟಾಸ್ಟಿಕ್. ಆ್ಯಂಡ್ ಕುಮಾರಣ್ಣ, ನಾನು ಯಾವಾಗಲಾದರೂ ಫೋನ್ ಮಾಡ್ಬಿಟ್ಟು ಕುಮಾರಣ್ಣ ನಂಗೆ ಇನ್ನೊಂದು 2 daysಲ್ಲಿ ನನಗೆ ಈ ಥರದ್ದು ಒಂದು ಏನಾದ್ರು ಬೇಕು ಅಂದರೆ ಅವರು ಒಬ್ಲೈಜ್ ಮಾಡಿ ಅದನ್ನು ಮಾಡಿಕೊಡ್ತಾರೆ. ಡೆಲಿವರ್ ಕೂಡ ಮಾಡಿದ್ದಾರೆ ನನಗೆ ತುಂಬ ಸತಿ. ಸೊ ಹೀಸ್ ಅ ಜೀನಿಯಸ್. ಕುಮಾರಣ್ಣ, ಹೀಗೆ ನೀವು ಬೆಳೀತಾ ಇರಿ, ಚೆನ್ನಾಗಾಗಲಿ ನಿಮ್ಮ ಬಿಸ್ನೆಸ್ಸು. ಇನ್ನೂ
ತುಂಬ 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 ಸೆಲೆಬ್ರೇಷನ್ಸ್ ಆಗಲಿ, ಇನ್ನು 20 ಇಯರ್ಸ್ ಆಗಲಿ, 30 ಇಯರ್ಸ್ ಆಗಲಿ. ಸೊ ವಿಶಿಂಗ್ ಯು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಇವತ್ತು ನೀವು ಮಾಡಿಕೊಟ್ಟಿರೋ ಬಿಟ್ಸನ್ನು ಯೂಸ್ ಮಾಡಿ ನಾನು ಒಂದು ಹಂತಕ್ಕೆ ಬೆಳೆದಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎವರ್ ಥ್ಯಾಂಕ್ಫುಲ್. ನಮಸ್ತೆ, ನಾನು ನಿಮ್ಮ ಸನಾತನಿ. ಇವತ್ತು ನಾನು 10th ಇಯರ್ ಆ್ಯನಿವರ್ಸರಿಯಲ್ಲಿದ್ದೀನಿ. ಏನು ಅಂದರೆ ನಮ್ಮ ಶ್ರೀನಿವಾಸ್ ವಿಗ್ ಅಂದರೆ ಕುಮಾರ್ ಸರ್ ಅವರ ಒಂದು 10th ಇಯರ್ ಆ್ಯನಿವರ್ಸರಿ ನಡೀತಾ ಇದೆ ಇವತ್ತು. 10 ವರ್ಷ ಹೇಗೆ ಪೂರೈಸಿದ್ರು ಅಂತಲೇ ಮ್ಯಾಜಿಕ್ಕು. ಬಿಕಾಸ್ ಅಷ್ಟು ಬ್ಯುಸಿ ಇದ್ದರು 10 ವರ್ಷನೂ ಕೂಡ. ನಾನು ವಿಶ್ ಮಾಡ್ತೀನಿ ಇನ್ನೂ ಸಾಕಷ್ಟು ಕಾಲ ಅವ್ರು ಹೀಗೆ ಬ್ಯುಸಿ ಇರಲಿ. ತುಂಬ ಜನರಿಗೆ ಒಳ್ಳೊಳ್ಳೆ ವಿಗ್ಗಳನ್ನ ಮಾಡಿಕೊಟ್ಟಿದ್ದಾರೆ. ಯಾಕಂದರೆ ಕೆಲವ್ರಿಗೆ ತುಂಬ ನೀಡ್ ಇರುತ್ತೆ ನ್ಯಾಚುರಲಾಗಿ ಕಾಣಿಸ್ಬೇಕು ಅಂತ. ಆ್ಯಂಡ್ ಈಗಂತೂ ನಿಮಗೆ ಗೊತ್ತು ಎಷ್ಟು ಹೇರ್ ಫಾಲ್ ಪ್ರಾಬ್ಲಮ್ಸ್ ಇದೆ ಎಲ್ಲರಿಗೂ ಅಂತ ಹೇಳಿ. ಅಲ್ಲೂ ಕೂಡ ಮತ್ತು ನಮ್ಮ ಪ್ರೊಫೆಷ್ನಲ್ ಅಂದರೆ ನಮ್ಮ ಇಂಡಸ್ಟ್ರಿ ಸೀರಿಯಲ್ ಮೂವೀಸ್ಗೂ ಕೂಡ ತುಂಬ ಜನರಿಗೆ ಮಾಡಿಕೊಟ್ಟಿದ್ದಾರೆ. ಎಲ್ಲ ಬೆಸ್ಟ್ ಕ್ವಾಲಿಟೀಸ್ ಇದೆ. ತುಂಬ ವರ್ಷ ನಾವು ಕೂಡ ಅದನ್ನು ಯೂಸ್ ಮಾಡ್ತಾಯಿದ್ವಿ, ಏನೂ ಆಗಿಲ್ಲ. ಅದೇ ಪ್ಲಸ್ ಪಾಯಿಂಟು. ಆ್ಯಂಡ್ ತುಂಬ ಪೇಷಂಟ್ಸ್ಗೂ ಕೂಡ ಇವರು ಮಾಡಿಕೊಟ್ಟಿದ್ದಾರೆ. ಅದು ನನಗೆ ತುಂಬ ಖುಷಿ ಕೊಡುತ್ತೆ. ಯಾಕಂದರೆ ನಿಮಗೆ ಗೊತ್ತು ಎಲ್ಲರಿಗೂ ಕೂದಲಂದರೆ ತುಂಬ ಇಷ್ಟ, ಅದೇ ಬ್ಯೂಟಿ ಮನುಷ್ಯನಿಗೆ ಅಂತ ಹೇಳಿ. ಸೊ ಕೆಲವು ಪೇಷಂಟ್ಸಿಗೆ ಪಾಪ ಬೇಗ ಹೇರ್ ಫಾಲ್ ಆಗಿಬಿಟ್ಟಿರುತ್ತೆ, ಆವಾಗ ಇದು ತುಂಬ ಹೆಲ್ಪ್ ಆಗುತ್ತೆ. ಸೊ ಥ್ಯಾಂಕ್ ಯು ಕುಮಾರ್ ಸರ್. ಇದು ಹೀಗೆ ನಡೀತಾ ಇರಲಿ ನಿಮ್ಮ ಜರ್ನಿ. ಆ್ಯಂಡ್ ಮತ್ತೆ ಮುಂದಿನ ವರ್ಷ 11ನೇ ಆ್ಯನಿವರ್ಸರಿಗೆ ಸಿಗೋಣ. ಅಲ್ಲಿವರೆಗೂ ಗುಡ್ ಲಕ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಶರತ್ ಲೋಹಿತಾಶ್ವ. ಶ್ರೀನಿವಾಸ ವಿಗ್ ಮೇಕರ್ಸ್ ಇದರ ಆ್ಯನಿವರ್ಸರಿ ಇವತ್ತು 10th ಆ್ಯನಿವರ್ಸರಿ. ಚಲನಚಿತ್ರರಂಗದಲ್ಲಿ ಸಾಕಷ್ಟು ವರ್ಷಗಳಿಂದ ವಿಗ್ಗೆ ಸಂಬಂಧಪಟ್ಟ ಹಾಗೆ, ಮೇಕಪ್ಗೆ ಸಂಬಂಧಪಟ್ಟ ಹಾಗೆ ತುಂಬ ಈ 16 ವರ್ಷಗಳಿಂದ ಕೆಲಸ ಮಾಡಿ ನುರಿತ ವ್ಯಕ್ತಿ ಅಂತ ಹೆಸರು ಮಾಡಿರುವಂಥ ನಮ್ಮ ಕುಮಾರ್ ಅವರು ಇವತ್ತು 10ನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇದ್ದಾರೆ. ನಮ್ಮನ್ನೆಲ್ಲರನ್ನೂ ಕರೆದಿದ್ದಾರೆ. 10 ವರ್ಷದ ಕೆಳಗೆ ಡಾಕ್ಟರ್ ಅಂಬರೀಷ್ ಅಣ್ಣ ಅವರು ಈ ಒಂದು ಶ್ರೀನಿವಾಸ ವಿಗ್ ಮೇಕರ್ಸ್ ಏನಿದೆ ಮೊಟ್ಟ ಮೊದಲನೇ ಬಾರಿ ಇನ್ನೇನು ಅವರು ತೀರ್ಕೊಳ್ಳೋ 4 ದಿವಸದ ಕೆಳಗೆ ಬಂದು ಈ ಒಂದು ವಿಗ್ ಮೇಕರ್ಸ್ ಶಾಪ್ ಏನಿದೆ ಇದನ್ನು ಇನಾಗ್ರೇಟ್ ಮಾಡಿ ಹರಸಿ ಹಾರೈಸಿ ಆಶೀರ್ವದಿಸಿ ಹೋಗಿದ್ರು. ಈಗ ಅದಕ್ಕೆ 10 ವರ್ಷ ತುಂಬಿದೆ. 10 ವರ್ಷದ ಕೆಳಗೆ ಅದು ಬೇರೊಂದು ಕಟ್ಟಡದಲ್ಲಿತ್ತು, ಬಾಡಿಗೆ ಕಟ್ಟಡದಲ್ಲಿತ್ತು. ಈಗ ನಮ್ಮ ಕುಮಾರ್ ಅವರು ತಮ್ಮದೇ ಆದಂಥ ಒಂದು ಸ್ವಂತ ಅಂಗಡಿಯನ್ನು ಮಾಡಿಕೊಂಡಿದ್ದಾರೆ. ಇಲ್ಲಿ ನಿಮಗೆ ಬ್ಯಾಕ್ಗ್ರೌಂಡಲ್ಲಿ ಕಾಣ್ತಾ ಇರ್ಬೋದು, ವೈವಿಧ್ಯಮಯವಾದಂಥ ವಿಗ್ಗಳು ಕಾಣ್ತಾ ಇದೆ. ವಿಗ್ಗಿನ ಅವಶ್ಯಕತೆ ತುಂಬ ಇದೆ. ಬೇರೆ ಬೇರೆ ಪಾತ್ರಗಳಿಗೆ, ಕಲಾವಿದರುಗಳಿಗೆ ಅದರ ಅವಶ್ಯಕತೆ ತುಂಬ ಇದೆ. ಮಲ್ಲಿಕಾರ್ಜುನ್ ಅವರು, ಶಾಂತ ಅವರು, ಇವರೆಲ್ಲರೂ ಅವರಿಗೆ ಸಪೋರ್ಟಿವ್ ಆಗಿ ನಿಂತು ಈ ಒಂದು ತಮ್ಮದೇ ಆದಂಥ ಒಂದು ಕಟ್ಟಡವನ್ನು ಮಾಡಿಕೊಂಡು ಬಹಳ ಕಲರ್ಫುಲ್ ಆದಂಥ ಎಲ್ಲ ರೀತಿಯ ವಿಗ್ಗಳು ಸಿಗುವಂಥ ಒಂದು ಶಾಪನ್ನು, ಒಂದು ತಾಣವನ್ನು ಇವತ್ತು ಮಾಡಿಕೊಂಡಿದ್ದಾರೆ. ಆ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರನ್ನು ಕಲಾವಿದರುಗಳನ್ನು, ಕನ್ನಡ ಚಲನಚಿತ್ರರಂಗದ, ಕಿರುತೆರೆ ರಂಗದ ಎಲ್ಲ ಕಲಾವಿದರುಗಳನ್ನು, ಪ್ರಮುಖ ಕಲಾವಿದರುಗಳನ್ನು ಕರೆದು ನಮಗೆ ಅದ್ಭುತವಾದ ಅಡಿಗೆಯನ್ನು ಮಾಡಿಸಿ ಸಿಹಿಯನ್ನು ತಿನ್ನಿಸಿ ಕಳಿಸ್ತಾ ಇದ್ದಾರೆ. ಅದು ಹೆಚ್ಚೆಚ್ಚು ಬೆಳೀಲಿ, ಇನ್ನಷ್ಟು ವರ್ಷಗಳು ಅದು ಶಾಶ್ವತವಾಗಿ ನಮ್ಮ ಕನ್ನಡ ಕಿರುತೆರೆಗೆ, ರಂಗಭೂಮಿಗೆ, ಚಲನಚಿತ್ರರಂಗಕ್ಕೆ ಅದರ ಅವಶ್ಯಕತೆ ತುಂಬ ಇದೆ. ಅದಕ್ಕೆ ಬೇಕಾದಂಥ ಎಲ್ಲ ಪರಿಕರಗಳನ್ನು ಅವರು ಸದಾ ಕಾಲಕ್ಕೂ ಕೊಡಲಿ, ತುಂಬ ಅದ್ಭುತವಾಗಿ ತುಂಬ ಎತ್ತರಕ್ಕೆ ಬೆಳೀಲಿ ಅಂತ ಹಾರೈಸ್ತಾ, ಆಶಿಸ್ತಾ ನಾನು ಅವ್ರಿಗೆ ಶುಭವಾಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ನಮಸ್ಕಾರ.